guys, welwelcome back to my YouTube channel. ಏನು ಅಂದ್ರೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅರೆ ಯಾರನ್ನು ನೋಡಲ್ಲ ಯಾರು ಏನು ಮಾಡ್ತಾರೆ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಕಸ್ತೂರಿ ಮೇಥಿ ಇದು ಊಟ ನೀರು ಹಾಕ್ಬೇಕು ಗೈಸ್ ಕರೆಕ್ಟ್ ಅಲ್ವಾ ಶೈನಿನಾ ನಾನು ಬೆಳಗಿಂದ ಮಧ್ಯ I am ready to cook. Disha, okay na? Hello guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope you are good. ಇವತ್ತೇನು ವ್ಲಾಗ್ ಮಾಡ್ತಾ ಇರೋದು ಅಂದರೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಂದರೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ. ಅದು ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀವಿ. ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಒಬ್ರಲ್ಲ ಇಬ್ರು ಬಂದಿದ್ದಾರೆ ಗೈಸ್. ಇಲ್ಲಿ ತೋರಿಸ್ತೀನಿ. ಹಾಯ್ ಮೇಡಮ್. ಪಪ್ಪ ಅಂತೂ ಫುಲ್ ನಿದ್ದೆ ಮಾಡ್ತಿದ್ದಾರೆ. ಕುಶಾಲ್ ಇಲ್ಲೇ ನೋಡ್ತಿದ್ದಾರೆ ಗೈಸ್. ನೋಡಿ ಗೊಂಬೆ ಹಾಕೊಟ್ಬಿಟ್ರೆ ಯಾರನ್ನೂ ನೋಡಲ್ಲ, ಯಾರು ಏನು ಮಾಡ್ತಿದ್ದಾರೆ ನೋಡಲ್ಲ ಗೈಸ್. ಓಕೆ ಬನ್ನಿ, ಜಾಸ್ತಿ ಮಾತಾಡ್ತೀನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ. ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಐಶೋಕನ್ನ. ಕ್ರಿಕೆಟ್ ಅಭಿಮಾನಿ ಇವರೇ ನೀವು ಐಶು ಕತ್ತೈತಿ ಐಶು ಕಣ್ಬಿಡಿ, ಅಳ್ಬೇಡಿ ಸಾಕು ದೇಶ. ಏನು ಕಾಣಿಸೋದಿಲ್ಲ ಗೊತ್ತಾ ಅಳ್ತಿರ್ಬೇಕಾರೆ. ಇವಾಗ ಎಲ್ಲ ಹೆಚ್ಕೊಂಡಿ ಆಯ್ತು. ನಮ್ಮ ಮಮ್ಮಿ ಬೇಡ ಇಂಥದ್ದು ತುಂಬಾ ಹೊತ್ತು ಮಾಡ್ತೀಯಾ ನಾಳೆ ಹೆಚ್ಚುತ್ತೀಯಾ ಅಂತ, ಸೊ ಇವಾಗ ಅವರೇ ಮಾಡ್ತಿದ್ದಾರೆ. ಎಲ್ಲ ಹೆಚ್ಚಾಯ್ತು. ಇರಿ ಗೈಸ್ ತೋರಿಸ್ತೀನಿ. ಇದನ್ನ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕಸ್ತೂರಿ ಮೇಥಿ, ಇದು ಚಕ್ಕೆ ಲವಂಗ, ಹೌದು ಇದು ಸ್ಟಾರ್, ಇದು ಏಲಕ್ಕಿ, ಇದು ಪಲಾವ್ ಎಲೆ, ಅದೇನಂತಾರೆ ಮಮ್ಮಿ ಮರಾಠಿ ಮೊಗ್ಗು. ಆ್ಯಂಡ್ ಇಲ್ಲಿ 3 ಪಾವಿಗೆ ಒಂದು ಎಷ್ಟು 4 ಹಂಗೆ ಇದು ಟೊಮೆಟೊ ತೊಗೊಂಡಿದ್ದೀವಿ. ಹಾಗೆ ಒಂದು 4 ಈರುಳ್ಳಿ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೈಸ್. ಅದ ಕಡೆ ಎಲ್ಲ ವೇಸ್ಟ್ ಗೈಸ್. ಇಷ್ಟು ತೊಗೊಂಡಿದ್ದೀನಿ ನೋಡಿ. ಬನ್ನಿ ಗೈಸ್, ಇವಾಗ ಇದನ್ನೆಲ್ಲ ತಗೊಂಡು ನೋಡಿ. ಇದನ್ನೆಲ್ಲ ತಗೊಂಡು ನಾವು ಅದೆಲ್ಲಿತ್ತು ಜಾಗ ಅಲ್ಲಿ ಇಟ್ಬಿಡೋಣ. ಆ್ಯಂಡ್ ಹಂಗೆ ನೀರು ಕಾಯಿಸ್ಬೇಕು, ಹೋಗಿ ಮಾಡೋಣ ಬೇಗ. ನನ್ನ ಹೆಲ್ಪಿಗೆ ನಮ್ಮ ಫ್ರೆಂಡ್ ದಿಶಾ ಇದ್ದಾರೆ. ಆಮೇಲೆ ಇವಾಗ ನೀರು ಇಡೋಣ ಬನ್ನಿ. ನಾವು 3 ಪಾವು ಅಕ್ಕಿ ಹಾಕ್ತಿರೋದು. 3 ಅಂದರೆ ನಾವು ಅಲ್ಲಿಗೆ 6 ಲೋಟ ನೀರು ಹಾಕ್ಬೇಕು ಗೈಸ್. ಕರೆಕ್ಟ್ ಅಲ್ವಾ ಗೈಸ್? ಸೊ ಇವಾಗ ಬನ್ನಿ ತೋರಿಸ್ತೀನಿ ಏನೇನು ಎಲ್ಲ ರೆಡಿ ಆಗಿದೆ ಅಂತ ಗೈಸ್. ತೋರಿಸ್ಲಾ? ಈರುಳ್ಳಿ, ಸಾಂಬಾರ್ ಸೊಪ್ಪು ಮತ್ತೆ ಟೊಮ್ಯಾಟೊ ಹೇಳಿದ್ನಲ್ಲ, ಹಾಗೆ ಪುದೀನ ತಗೊಂಡಿದ್ದೀವಿ ಆ್ಯಂಡ್ ಇವೆಲ್ಲ ತಗೊಂಡಿದ್ದೀವಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಇವಾಗ ಒಂದೇ ಒಂದು ಮಿಸ್ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಖಾರದ ಪುಡಿ. ನಾನು ಏನೇನು ಮಸಾಲ ಹಾಕ್ತೀನಿ ಹೊಸದಾಗಿ ನೀವೇ ನೋಡಿ ಓಕೆನಾ. ಸಪ್ರೇಟ್ ಆಗಿ ಚಾಪ್ ಮಾಡ್ಕೊತಿದ್ದೀನಿ ಅಂದ್ರೆ ಮತ್ತೆ ನಾವು ಇದನ್ನ ಎಂತದು ಮತ್ತೆ ಇದನ್ನ ರುಬ್ಕೋಬೇಕು. ಇದನ್ನ ಸಪ್ರೇಟ್ ಆಗಿ ರುಬ್ಕೋಬೇಕು. ಅದಕ್ಕೆ ನಾನು ಇದನ್ನ ಎಕ್ಸ್ಟ್ರಾ ಚಾಪ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಮಮ್ಮಿ ಎಲ್ಲ ಜಗಳ ಮಾಡಿ ಇದನ್ನ ಹಾಕ್ಲೇಬೇಕು ಅಂತ ಮಾಡ್ಕೊಂಡಿದೀನಿ. ಏನಕ್ಕೆ ಇದಕ್ಕೆ ನಾನು ಏನೋ ನೀರು ಏನು ಹಾಕಿಲ್ಲ. ಈ ಎಂತ ಟೊಮೆಟೊ ಹೇಗಿತ್ತು ಹಾಗೆ ಹಾಕಿರೋದು. ಏನಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಟೊಮ್ಯಾಟೊದು ಅಂತ ಅದಕ್ಕೆ ಹಾಕಿರೋದು. ನಿಮಗೆ ಬೇಕಾದ್ರೆ ನೀವು ಹಾಕೊಳ್ಳಿ.
ಗೈಸ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ನೀರಾಗೆ ಕುದಿದಿದೆ. ತೋರಿಸಿ ದಿಶಾಗೆ. ಗ್ಯಾಪ್ ಅಲ್ಲೇ ನಮ್ಮ ಮಮ್ಮಿ ಮಜ್ಜಿಗೆ ಮಾಡ್ತಿದಾರೆ. ಅದ್ ಯಾವ ತರ ಮಜ್ಜಿಗೆ ಗೊತ್ತಾ? ಮಸಾಲ ಮಜ್ಜಿಗೆ. ದಿಶಾ ಅವರು ಮತ್ತೆ ನಮ್ಮ ಕುಶಾಲ್ ಅವರು ಮನೆಗ್ ಬಂದಿದ್ದಾರೆ ಅಂತ. ಸೊ ಮಸಾಲ ಮಜ್ಜಿಗೆ ನೋಡಿ ಗಾಯ್ಸ್. ನಮ್ ಶೈನಿನ ಹೆಂಗೆ ಪಾಚಡಾಳೆ. ಶೈನಿ ಮಮ್ಮ, ಶೈನಿ ಪಾಪು, ಶೈನಿನ ನನ್ನ ಬೆಳಗಿಂದ ಮತ್ತೆ ಸಿಲ್ಲ. ಬವ್ವ ಚಿನಿ, ಬವ್ವ ಶೈನಿ ಬಾ 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 ಚಿನಿ, ಬರೋ 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 ಗೈಸ್ ನೋಡಿ. ದಿಶಾ ಬಂದಿದ್ದಾಳೆ ಅಂತ ದಿಶಾ ನಂಗೆ ನೋಡ್ತಾ ಇದ್ದಾಳೆ. ಎತ್ಕತೀನಿ ಅದ ಚೇಂಬಿಸ್ತೀನಿ ಅಂದೆ. ಚೇಂಬಿಸ್ತೀನಿ ಏನಿಲ್ಲ. ಕೊಡಿ ಇನ್ನೊಂದ್ ಕೊಡಿ. ಕೆಳಗೆ ಬಗ್ ಕೊಡಿ. ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಹಂಗೆ ನಿಮ್ಗೆ ಹೇಳ್ತಿದ್ದೀನಿ ಮಾಡೋಣ ಅಂತ. ಸೊ ಇವಾಗ ಫೈನಲ್ ಆಗಿ ಸ್ಟಾರ್ಟ್ ಮಾಡೋಣ. ಮಜ್ಜಿಗೆ ಹೇಗಿದೆ ದಿಶಾ? ಮಜ್ಜಿಗೆ ಸೂಪರ್ ಆಗಿದ್ಯಾ? ಹೇಗಿದೆ ಕುಶಲ್? ಚೆನ್ನಾಗಿದ್ಯಾ? ಐ ಆಮ್ ರೆಡಿ ಟು ಕುಕ್ ಅಂಡ್ ಎಲ್ಲ ರೆಡಿ ಆಗಿದೆ ತಿನ್ನೋದಕ್ಕೆ. ಲೆಟ್ಸ್ ಬಿಗಿನ್. ಇವಾಗ ಇದು ಕಾಯ್ದಿದೆ. ಈಗ ಎಣ್ಣೆ ಹಾಕೋಣ. ನಮ್ಮ ಎಣ್ಣೆಯನ್ನು ಹಾಕು ಬಿಡೋಣ. ಸಾಕು ಗೈಸ್. ಏನ್ ಗೊತ್ತಾ ಗೈಸ್, ನಾನು ಡಯಟ್ ಮಾಡ್ತಿದ್ದೀನಿ. ಎಲ್ಲ ನಮ್ಮ ಅಕ್ಕ ಫ್ಯಾಮಿಲಿ ಎಲ್ಲ ನಮ್ಮ ಅಕ್ಕ ಮತ್ತೆ ಫ್ಯಾಮಿಲಿ ಎಲ್ಲ ಡಯಟ್ ಅಂತ ದಪ್ಪ ಆಗಿದೆ, ಡುಮ್ಮಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಡಯಟ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್ ದಿಶಾ. ನಾನು ಇಲ್ಲಿರಾವೆಲ್ಲ ಹಾಕ್ಬಿಡೋಣ. ಫಸ್ಟ್ ಏಲಕ್ಕಿ, ಲವಂಗ, ಚಕ್ಕೆ ಲವಂಗ ಹಾಕೋಣ ಅಲ್ಲ ಮಮ್ಮಿ ಫಸ್ಟ್. ಸೊ ಮೊಗ್ಗೆ ಅವೆಲ್ಲ ಏನೇನಿತ್ತು ಅವೆಲ್ಲ ಹಾಕೋಣ. ಅದೇನೋ ಅಂತ ನಂಗೆ ನಿಜ ಗೊತ್ತಿಲ್ಲ ಗೈಸ್. ತಿಳ್ಕೊಳ್ಳೋದು ಏನಿಲ್ಲ. ಪಲಾವೆಲ್ಲ ಎಲ್ಲ ಹಾಕ್ಬಿಡೋಣ ಇವಾಗ್ಲೇ. ಸೊ ಇದನ್ನ ಹೇಗ್ ಹಾಕ್ಬೇಕು ಅಂದ್ರೆ ಇದನ್ನೇ ಹೀಗೆ ಹಾಕ್ಬಾರ್ದು. ಇದು ಹೇಗ್ ಹಾಕ್ಬೇಕು ಅಂದ್ರೆ ಹಿಂಗೆ ಪುಡಿ ಕೈಯೆಲ್ಲ ಹಿಂಗೆ ಪುಡಿ ಮಾಡ್ಕೊಂಡು ಹಾಕ್ಬೇಕು ನೋಡಿ. ಈ ತರ ಪುಡಿ ಮಾಡಿ ಹಾಕ್ಬೇಕು ದಿಶಾ. ಓಕೆನಾ? ಓಕೆ ತಿಳ್ಕೊಂಡ್ರಾ? ನೆಕ್ಸ್ಟ್ ಮಾಡೋದೇ ನಾನು. ಗೈಸ್ ಇನ್ನೊಂದು ವ್ಲಾಗ್ ಮಾಡ್ತೀನಿ ಇದೇ ಅಡಿಗೆ. ದಿಶನ್ ಕೈಲಿ ಮಾಡ್ತೀನಿ. ಅಡಿಗೆ ಬರಲ್ಲ ಗೈಸ್, ಅದಕ್ಕೆ ದಿಶನ್ ಕೈಲಿ ನೆಕ್ಸ್ಟ್ ಅಡಿಗೆ ದಿಶಾ ಮಾಡ್ತಾರೆ. ಅವ್ರದ್ದು ಹೇಗ್ ಬರುತ್ತೆ ನೋಡೋಣ. ತಿಂತೀರಾ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಏಕೆ ಅಂದ್ರೆ ಕಾಯಿ ಅದು ಸಿಗ್ಬಾರ್ದು ಗೈಸ್. ಅದಕ್ಕೆ ಕೈಗಲ್ಲ ಬಾಯಿಗೆ. ಸೊ ಬಾಯಿಗೆ ಸಾರಿ ಬಾಯಿಗೆ ಸಿಗ್ಬಾರ್ದು. ಅದಕ್ಕೆ ಹಿಂಗ ಹಾಕತ್ತೀವಿ. ಇದು ಈ ತರ ಆಗಿದೆ ನೋಡಿ ಗೈಸ್. ಗ್ರೀನ್ ಕಲರ್ ಆಗಿದೆ. ನಾವು ಇವಾಗ ಏನಕ್ಕೆ ರೆಡ್ ಕಲರ್ ಮಾಡ್ತಿದೀವಿ, ಸ್ವಲ್ಪ ಬೇಯ್ಲಿ ಈರುಳ್ಳಿ ಲೈಕ್ ಬ್ರೌನಿಶ್ ಕಲರ್, ಬ್ರೌನಿಶ್ ಲೈಟ್ ಬ್ರೌನ್ ಆದ್ರೆ ಸಾಕು. ಅವಾಗ ನಾವು ಟೊಮೆಟೊ ಹಾಕೋಣ. ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಣ. ಅವಾಗ ಬೇಗ ಬೇಯುತ್ತೆ ನೋಡಿ. ಈ ತರ ಆಗಿದೆ ಸಾಕು. ಈ ತರ ಆದ್ರೆ ಸಾಕು. ನಾವ್ ಇವಾಗ ಟೊಮ್ಯಾಟೊ ಹಾಕೋಣ ಗೈಸ್. ಟೊಮ್ಯಾಟೊ ಹಾಕೋಣ. ಗಾಡಿ ಇದಕ್ಕೆ ಹಾಕೋಣ. ಪುದೀನ ಹಾಕೊಂತೀವಿ. ಪುದೀನ ಹಾಕೊಂಡು ಮರ್ತೋಯ್ತು. ಸೊ ಇವಾಗ್ಲೇ ಇದನ್ನ ಹಾಕ್ಬಿಡೋಣ. ಯಾಕೆಂದ್ರೆ ಬೇಯೋದಿಲ್ಲಲ್ಲ, ಜಾಸ್ತಿ ಬೇಯಲ್ಲ. ಇನ್ನು ಇವಾಗ್ಲೇ ಹಾಕ್ಬಿಡ್ತೀನಿ. ಉಪ್ಪು ಕೊಡಂಗೆ ಅಡಿಗೆ ಮಾಡಕ್ಕಾಗಲ್ಲ. ಆದ್ಮೇಲೆ ತೋರಿಸ್ತೀನಿ ಗೈಸ್. ಓಕೆನಾ? ಒಂದ್ ಸ್ಪೂನ್ ಮೊಸರು ಹಾಕೋಣ.
ನಾನೇ ಒಂದು 2 ಸ್ಪೂನ್ ಅಷ್ಟು ಒಂದು ಖಾರದ ಪುಡಿ ಹಾಕೋಣ. 3 ಸ್ಪೂನ್ ಹಾಕೋಣ. ಸ್ವಲ್ಪ ಖಾರ, ಇವರೆಲ್ಲ ಖಾರ ತಿಂತಾರೆ ಗೈಸ್. ನಂಗೆ ಭಯ ಆಗ್ತಿದೆ ಖಾರ ಪುಡಿ ಹಾಕಿ ನೋಡಿದ್ರೆ. ಸ್ವಲ್ಪ ಇದು ಚಿಲ್ಲಿ, ರೆಡ್ ಚಿಲ್ಲಿ ಹಾಕಿದ್ನಿ. ಇವಾಗ ಏನ್ ಹಾಕಿದ್ದು? ಅದು ಚಿಲ್ಲಿ ಪೌಡರ್ ತಾನೆ? ಅದು ಚಿಲ್ಲಿ ಪೌಡರ್. ಇದೊಂದು ಸ್ವಲ್ಪ ರೆಡ್, ಲೈಕ್ ರೆಡ್ ಬರುತ್ತೆ. 1 ಸ್ಪೂನ್ ಅಷ್ಟು ಒಂದಷ್ಟು ಹಾಕೋಣ. ಪೂರ್ ಹಾಕೋಣ ಗೈಸ್. ಏನ್ ತಂದಿದ್ದು? ಎಗ್. ಫುಲ್ ಬಿಸಿ ಆಗ್ಬಿಟ್ಟು ನಮ್ ಡ್ಯಾಡಿ. ಹಾಯ್. ನಾನು ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಇದು ಮಸ್ತ್ ಇದು ಹಾಕೋಣ. ಸ್ವಲ್ಪ ಸಾಕು. ಗರಂ ಮಸಾಲ ಬೇಡ, ಬಟ್ ಒಂಚೂರು ಹಾಕೋಣ. ತಿನ್ಮೇಲೆ ಟ್ರಸ್ಟ್ ಮಾಡೋದು, ಅಲ್ಲಿ ತನಕ ಟ್ರಸ್ಟ್ ಮಾಡಲ್ಲ ನಾವು. ಬಿಸಿ ಐತಿ ಗೈಸ್, ಬಿಸಿ ಐತಿ. ಅಪ್ಪಗದ ಹಾಕ್ಬಿಟ್ಟಿದೆ. ಇಲ್ಲಿ ನೋಡಿ, ಇದನ್ನ ಹಾಕಿಲ್ಲ ಗೈಸ್. ಏನದು? ಸಾಂಬಾರ್ ಪುಡಿ. ಸಾಕು. 2 ರೆಡ್ ಕಾಣ್ತಿದ್ದಾವ ಗೈಸ್, ರೆಡ್. ನಿಮ್ಮೆಣ್ಣು 2 ಒಂದು. ಕಮ್ಮಿ ಊರಿಲೇ ಇರ್ಲಿ ಕೊಟ್ಟು ಬರ. ಸರ್ವ್ ಮಾಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ, ಒಬ್ರೊಬ್ರಿಗೆ ಕೇಳೋಣ. ಓಕೆನಾ? ಬನ್ನಿ. ಹೆಂಗೈತೆ? ಚೆನ್ನಾಯ್ತಾ? ನಿಜ ಹೇಳು ಖುಷು, ಚೆನ್ನಾಯ್ತಾ? ದಿಶಾ ಚೆನ್ನಾಯ್ತಾ? ನಿಜ ಹೇಳಿ, ಕರೆಕ್ಟ್ ಆಗೈತಾ? ಇಲ್ಲ ಚೆನ್ನಾಯ್ತಾ? ಮತ್ತೆ ವೆಲ್ಕಮ್ ಬ್ಯಾಕ್. ಏನು ಅಂದರೆ ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಮನೇಲೇ ಇದ್ದೀನಿ ಗಾಯ್ಸ್. ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಗೊತ್ತಾ? ಸ್ಟಿಚ್ ಮಾಡ್ತಿದ್ದಾರೆ ಗಾಯ್ಸ್. ಯಾರ್ದು ಗೊತ್ತಾ? ನಮ್ಮ ಸಿಸ್ಟರ್ದು ಒಂದು ಡ್ರೆಸ್ ಸ್ಟಿಚ್ ಮಾಡ್ತಿದ್ದಾರೆ. ಅದನ್ನ ತೋರಿಸ್ತೀನಿ ಇರಿ ಗೈಸ್. ನೋಡಿ ಗೈಸ್, ನಮ್ಮ ಮಮ್ಮಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದಾರೆ ನೋಡಿ. ಇದು ನೋಡಿ ನಮ್ಮನೆ ಬೇಬಿ ಸ್ವೀಡಿ, ಕ್ಯೂಡಿ, ಶೈನಿ ಮಾ. ಹಾಯ್ ಮೇಡಮ್.
ಗೈಸ್ ನೋಡಿ ಗೈಸ್, ಇದು ಸ್ಟಿಚ್ ಮಾಡಿದ್ದಾರೆ. ಬ್ಯಾಕ್ ಹಿಂದಿದೆ ಗೈಸ್, ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಹಿಂದೆಗಡೆ ಈ ತರ ಸ್ಟಿಚ್ ಮಾಡಿದ್ದಾರೆ ಗೈಸ್. ಇದೆಲ್ಲ ಒಂದ್ ದಿವಸ ಹಾಕೊಂಡು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನೊಂದು ವ್ಲಾಗ್ ಮಾಡ್ತೀನಿ. ತುಂಬಾ ಡ್ರೆಸ್ಸಸ್ ಇನ್ನ ತೋರ್ಸೋದಲ್ಲ, ಒಂದ್ ದಿವಸ ಫುಲ್ ಒಂದು ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ನಮ್ಮ ಮಮ್ಮಿ ಅಂತ. ರಂಗೋಲಿ ಬಿಟ್ಟಿದೆ, ಹೆಂಗಿದೆ ನೋಡಿ ಗೈಸ್. ಅಲ್ಲೊಂದು ಬಿಟ್ಟಿದೆ, ಅದು ಹೋಗ್ಬಿಟ್ಟಿದೆ ನೋಡಿ, ಹೆಂಗಿದೆ, ಚೆನ್ನಾಗಿದೆ ಅಲ್ವಾ ಗೈಸ್. ಇವರು ನಮ್ಮ ಕುಶಾಲ್ ಅವ್ರ ಅಜ್ಜಿ, ದಿಶಾ ಅವ್ರ ಅಜ್ಜಿ. ಇವರು ದಿಶಾ ಅವ್ರ ಅಮ್ಮ. ಹಾಯ್ ಮಾಡಿ ಆಂಟಿ. ನೀವು ಅಜ್ಜಿ ನೋಡಿ. ನಮ್ ದಿಶಾ ಅವರು ಬೆಂಡೆಕಾಯಿ ಹುರಿತಿದ್ದಾರೆ ಅಡಿಗೆ. ಹಾಯ್ ಮಾಡಿ ದಿಶಾ. ಚಟ್ನಿನೇ ಮಾಡ್ಬೋಯ್ತಲ್ಲ, ಚಟ್ನಿನಂತ ಪಲ್ಯ ಅಂತ. ಚಟ್ನಿ ಏನಕ್ಕಿದೆ ರಾತ್ರಿಗ? ನೀವು ಬಂದಿದ್ದೀನಿ ಬೇಡ ಆಂಟಿ, ಈಗ ಬೇಡ ಆಂಟಿ, ಡಯಟ್ ಮಾಡ್ತಿದೀವಿ. ಓಕೆ, ಇವಾಗ ನಮ್ಮ ಕುಶಾಲ್ ಅಣ್ಣವರು ಟ್ಯೂಷನ್ಗೆ ಹೋಗಿ ಇವಾಗ ಬಂದ್ರು ಗೈಸ್. ಹಾಯ್ ಮಾಡು ಕುಶಾಲ್. ಗೈಸ್ ನೋಡಿ, ಡಿಸ್ಟರ್ಬ್ ಮಾಡ್ಬೇಡಿ, ಹೋಗಿ ಇಶು ಅಂತಿದ್ದಾರೆ. ಸೊ ನಾವು ಇವಾಗ ಕೆಳಗಡೆ ಹೋಗೋಣ ಬನ್ನಿ. ಎಲ್ಲ ಮುಗೀತು ಗೈಸ್, ಕೆಳಗಡೆ ಹೋಗ್ತಾ ಸಿಗ್ತೀವಿ. ಬಾಯ್ ಗೈಸ್, ಬಾಯ್. ಚೆನ್ನಾಗಿದ್ಯಾ ಆಂಟಿ? ಅಜ್ಜಿ ಚೆನ್ನಾಗಿದ್ಯಾ? ದಿಶಂದು ವಿಡಿಯೋಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ನಿಂಗನ್ನಿ. ಗೈಸ್ ನಾನು ಹೇಳಿದ್ನಲ್ಲ, ನಮ್ಮ ಚಂಪು ಅಪ್ಪ ಇವನೇ ಗೈಸ್, ನಮ್ಮ ಚಂಪು. ಎದು ಚಿನ್ನಮ್ಮ, ಎದುರು ಚಂಪು, ಚಂಪ ಗೈಸ್, ನಮ್ಮ ಚಂಪು. ಹಾಯ್ ಮಾಡು ಮುಗಡಿ. ಹಾಯ್ ಚಂಪ. ಹಾಯ್ ಚಂಪು. ಹಾಯ್. ಒಂದು 5 ನಿಮಿಷ ಹಂಗೆ ಇಟ್ಕೊ ಗೈಸ್. ನೋಡಿ ಗೈಸ್, ಚೆನ್ನಾಗಿ ಆಡಿ ದಿಶಾ. ದಿನ ಗೈಸ್ ಹಿಂಗೆ ಆಡ್ತಾ ಇದೀವಿ ನೋಡಿ. ನಾನು ವಿಡಿಯೋ ಮಾಡ್ತೀನಿ ದಿಶಾ. ಆಟೋಡಕ್ಕೆ ಸ್ಟಾರ್ಟ್ ಮಾಡಿ. ಈಗ ರೋಸ್ ಕ್ಯಾಚ್ ಕೂತಿರಲ್ಲ ನೋಡಿ. ಗೈಸ್, ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಅಡುಗೆ ವ್ಲಾಗ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮರಿಬಿಡಿ ಗೈಸ್. ಯಾರು ವಿಡಿಯೋ ನೋಡ್ತಿದ್ದೀರಾ ಹೊಸದಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋಗೆ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.